ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಓಕೆ ಓಕೆ, ಶ್ಯೂರ್ 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 ಶ್ಯೂರ್, ಸಿಗೋಣ. ಓಕೆ ಬಾಯ್. ಹಾಲ್ತು. ಯಾರ್ದು ಫೋನು? ವೈಜಯಂತಿದಮ್ಮ. ಏನಂತೆ? ವಾಪಸ್ ಹೋಗೋ ಮುಂಚೆ ಮೀಟ್ ಮಾಡ್ತೀನಿ ಅಂತ ಹೇಳಿದ್ಲು. ಅವಳಿಗಿರೋಷ್ಟು ಕನಸನ್ನು ಮುಕುಂದ ಮೈತ್ರಿಯಾಗಿಲ್ಲ ನನ್ನ ಬಗ್ಗೆ. ಆಗಾಗ ಬಂದು ವಿಚಾರಿಸ್ಕೊಂಡು ಹೋಗ್ತಿರ್ತಾಳೆ. ತುಂಬ ಒಳ್ಳೆ ಹುಡುಗಿ. ಅವಳು ನಿಜವಾಗ್ಲೂ ಗ್ರೇಟ್ ಬಿಡಮ್ಮ. ನೀನು ಅವಳೊಬ್ಳಿಗೆ ಆ ಸರ್ಟಿಫಿಕೇಟ್ ಕೊಟ್ಟಿರೋದು. ಇನ್ಯಾರಿಗೆ ಕೊಡಬೇಕಿತ್ತು? ಹೋಗಲಿ ಬಿಡು ಆ ವಿಚಾರ. ಮೊನ್ನೆಯಿಂದ ನಿನ್ನ ಜೊತೆ ಒಂದು ವಿಷಯನ ಡಿಸ್ಕಸ್ ಮಾಡಬೇಕು ಅಂತಿದ್ದೆ. ಯಾವ ವಿಷಯ? ವೈಜಯಂತಿ ವಿಚಾರ. ವೈಜಯಂತಿ ವಿಚಾರನ? ನೀನು ಟ್ರೈನಿಂಗ್ಗೆ ಅಂತ ಹೋದಾಗ ನನ್ನನ್ನು ವಿಚಾರಿಸ್ಕೊಳ್ಳೋ ನೆಪದಲ್ಲಿ 2-3 ಸಲ ಮನೆಗೆ ಬಂದು ನಿನ್ನ ಮತ್ತು ಕಲ್ಯಾಣಿ ಮದುವೆ ವಿಚಾರ ಮಾತಾಡ್ತಾ ಇದ್ಲು. ಸಿಂಪಲ್ಲಾಗಿ ಮದುವೆ ಮಾಡಿಸಿ, ಕಲ್ಯಾಣಿ ತುಂಬ ಒಳ್ಳೆ ಹುಡುಗಿ, ಮಧುನ ತುಂಬ ಇಷ್ಟಪಡ್ತಿದ್ದಾಳೆ, ಹೀಗೆ. ಹೌದಾ? ಪಾಪ ಒಳ್ಳೆ ಅಂತಃಕರಣ ಅವಳದು. ವೈಜಯಂತಿದ್ದು ತುಂಬ ಒಳ್ಳೆ ಅಂತಃಕರಣ ಅಂತ ನನಗೆ ಗೊತ್ತು. ಆದರೆ ಇದು ಬರೀ ಅಂತಃಕರಣದಿಂದ ಬಂದಿರೋ ಮಾತಲ್ಲ ಅಂತ ನನಗೆ ಗೊತ್ತು. ಏನು ನಿನ್ನ ಮಾತಿನ ಅರ್ಥ? ಎಷ್ಟೇ ಅಂತಃಕರಣ ಇರೋ ಹುಡುಗಿ ಆದರೂ ತಾನು ಪ್ರೀತಿಸಿದ ಹುಡುಗ ಇನ್ನೊಂದು ಹುಡುಗಿನ ಮದುವೆ ಆಗ್ತಾನೆ ಅನ್ನೋ ವಿಚಾರದಲ್ಲಿ ಇಷ್ಟು ಲಿಬ್ರಲ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ, ಅವಳು ಈ ಜನ್ರೇಷನ್ ಹುಡುಗಿ, ಪ್ರಾಕ್ಟಿಕಲ್. ಅವಳು ಏನು ಅಂದ್ಕೊಂಡಿರಲ್ಲ. ಬೇರೆಯವ್ರ ಪರವಾಗಿ ನೀನೇ ಡಿಸಿಷನ್ ತಗೊಳ್ಳೋದನ್ನು ಬಿಡು ಮಧು. ವೈಜಯಂತಿ ಈ ಜನ್ರೇಷನ್ ಹುಡುಗಿ, ಬುದ್ಧಿವಂತೆ, ಪ್ರಾಕ್ಟಿಕಲ್, ಇದೆಲ್ಲ ನನಗೂ ಗೊತ್ತು. ಆದರೆ ಮನಸ್ಸಿನ ವಿಷಯದಲ್ಲಿ ಯಾವ ಜನ್ರೇಷನ್ ಆದರೂ ಅಷ್ಟೇ, ಏನೂ ಬದಲಾಗಲ್ಲ. ಹೆಣ್ಣಿನ ಮನಸ್ಸು ಹಿಂದೆ ಹೇಗಿತ್ತು ಇವತ್ತು ಹಾಗೇನೆ, ಮುಂದೇನೂ ಹಾಗೇ ಇರುತ್ತೆ. ನಿನ್ನ ಕಲ್ಯಾಣಿ ಮದುವೆ ವಿಚಾರ ಅವಳು ನನ್ನ ಹತ್ರ ಮಾತಾಡಿದ್ದು ನಿನ್ನ ರಿಕ್ವೆಸ್ಟ್ನಿಂದ ಅಂತ ನನಗೆ ಗೊತ್ತು. ಎಲ್ಲ ಬಿಟ್ಟು ಅವಳನ್ನು ಈ ಕೆಲಸಕ್ಕೆ ಬಿಟ್ಟಿದೆಯಲ್ಲ, ಕ್ರುವೆಲ್ ಅಲ್ವಾ ಮಧು ಇದು? ನೀನು ಕೇಳ್ಕೊಂಡೆ ಅಂತ ಪಾಪ ಅವಳು ನನ್ನ ಹತ್ರ ಬಂದು ನಿಮ್ಮ ವಿಚಾರ ಮಾತಾಡ್ತಾ ಇದ್ಲು. ಆದರೆ ಅವಳ ಬಾಯಿಂದ ಬರೋ ಮಾತಿಗೂ ಅವಳ ಕಣ್ಣಲ್ಲಿ ಕಾಣ್ತಿರೋ ಸತ್ಯಕ್ಕೂ ಸಂಬಂಧನೇ ಇರ್ತಿರಲಿಲ್ಲ. ಅವಳು ನಿಮ್ಮ ವಿಚಾರ ಮಾತಾಡ್ದಾಗಲೆಲ್ಲ ನೋವು ಅನುಭವಿಸೋದನ್ನು ನಾನು ಗಮನಿಸಿದ್ದೀನಿ. ಅವಳ ಹತ್ರ ಈ ಕೆಲಸ ಮಾಡಿಸೋಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತು ಮಧು? ಅವಳು ಆದಷ್ಟು ಬೇಗ ಈ ವಿಷಯನ ಮರೆಯೋದಕ್ಕೆ ನಾವು ಸಹಾಯ ಮಾಡಬೇಕು. ಅದು ಬಿಟ್ಟು ಮತ್ತೆ ಮತ್ತೆ ಈ ವಿಷಯನ ಅವಳಿಗೆ ಜ್ಞಾಪಿಸ್ತಾ ಇದ್ದರೆ ಹೇಗೆ ಮಧು? ನೀನು ಬಿಡು. ಕಲ್ಯಾಣಿ ಒಬ್ಬ ಹೆಣ್ಣಾಗಿ ಅಷ್ಟು ಅರ್ಥ ಮಾಡ್ಕೊಳ್ಳೋದು ಬೇಡವಾ? ವೈಜಯಂತಿ ಹತ್ರ ತನ್ನ ಕಷ್ಟನೆಲ್ಲ ಅವಳು ಹೇಳ್ಕೊಳ್ತಾ ಇದ್ರೆ ವೈಜಯಂತಿ ತನ್ನ ಕಷ್ಟನೆಲ್ಲ ಯಾರ ಹತ್ರ ಹೇಳ್ಕೊಬೇಕು ಹೇಳು? ನಮ್ಮ ವಿಷಯಕ್ಕೆ ಬಂದಾಗ ಎಲ್ಲರೂ ಸ್ವಾರ್ಥಿಗಳಾಗ್ಬಿಡ್ತೀವಲ್ಲ. ನಾನು ಆ ದೃಷ್ಟಿಯಿಂದ ಯೋಚನೆ ಮಾಡಿರಲಿಲ್ಲ. ಅವಳು ನನ್ನ ಫ್ರೆಂಡ್ ಅನ್ನೋದಷ್ಟೇ ನನ್ನ ತಲೆಯಲ್ಲಿದ್ದಿತ್ತು. ನಾನು ಅವಳಿಂದ ಈ ಕೆಲಸ ಮಾಡಿಸ್ಬಾರ್ದಿತ್ತು. ಸರಿ, ನೀನು ಮಲ್ಗು. ಅಮ್ಮ, ಒಂದು ನಿಮಿಷ. ಒಂದು ವಿಷಯ ಕೇಳಲ್ಲ? ಏನು? ವೈಜಯಂತಿ ವಿಚಾರದಲ್ಲಿ ನಿನಗೆ ಇಷ್ಟೊಂದು ಸೂಕ್ಷ್ಮಗಳ ಅರ್ಥ ಆಗುತ್ತೆ, ಆದರೆ ಕಲ್ಯಾಣಿ ವಿಚಾರದಲ್ಲಿ
ನೀನು ಯಾವತ್ತೂ ಹೀಗೆ ಯೋಚನೆ ಮಾಡಿಲ್ವಲ್ಲಮ್ಮ? ಯಾಕೆ? ವಿಷಯ ಎಲ್ಲಿಂದ ಎಲ್ಲಿಗೂ ಹೋಗ್ತಿದೆ. ನಾನು ಬಂದದ್ದು ವೈಜಯಂತಿ ವಿಚಾರ ಮಾತಾಡೋದಕ್ಕೆ. ವೈಜಯಂತಿ ವಿಚಾರ ಮಾತಾಡಾಯ್ತಲ್ಲ, ಸರಿ, ನಂದು ತಪ್ಪಾಯಿತು. ನಾನು ಅವಳ ಹತ್ರ ಅಪಾಲಜಿ ಕೇಳ್ತೀನಿ. ಆ ವಿಷಯ ಮುಗೀತಲ್ಲ. ಈಗ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಪ್ಲೀಸ್. ವೈಜಯಂತಿ ವಿಷಯದಲ್ಲಿ ಸೂಕ್ಷ್ಮಗಳು ಅರ್ಥ ಆಗೋ ಹಾಗೆ ಕಲ್ಯಾಣಿ ಮನಸ್ಸು ಯಾಕೆ ನಿನಗೆ ಅರ್ಥ ಆಗಲ್ಲ? ನಾನು ನಿನ್ನ ಈ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಸಾಧ್ಯವಾದರೆ ಯಾಕೆ ಅಂತ ನೀನೇ ಅರ್ಥ ಮಾಡ್ಕೊ. ಸುಮ್ಮನೆ ಈ ವಿಷಯದಲ್ಲಿ ಮಾತು ಶುರು ಆದರೆ ದೊಡ್ಡ ಜಗಳ ಆಗುತ್ತೆ. ಜಗಳ ಆಡೋ ಪೇಷನ್ಸ್ ಆಗಲಿ ತ್ರಾಣ ಆಗಲಿ ನನಗಿಲ್ಲ. ಗುಡ್ ನೈಟ್. ಕಾಫಿ ತಗೋ. ನಾಳೆ ಎಷ್ಟೊತ್ತಿಗೆ ಫ್ಲೈಟು? 4 ಗಂಟೆಗೆ. ಡೈರೆಕ್ಟ್ ಫ್ಲೈಟಾ? ಹಾಂ, ಅಲ್ಲಿ ಏರ್ಪೋರ್ಟ್ನಲ್ಲಿ ನಮ್ಮ ವೆಹಿಕಲ್ ಬಂದಿರುತ್ತೆ. ಡೈರೆಕ್ಟ್ ಟ್ರೈನಿಂಗ್ ಸೆಂಟರ್ ಕರ್ಕೊಂಡು ಹೋಗ್ತಾರೆ. ನಾನು ನೋಡ್ತೀನಿ. ಹಾಯ್. ಹಾಯ್ ಮಧು. ಮಂಗಳತ್ತೆ ಇದ್ದಾರೆ, ಬಾ. ಹಲೋ ಮಂಗಳತ್ತೆ. ಹಾಯ್. ಆರಾಮ? ನಾನು ಆರಾಮಾಗಿದ್ದೀನಿ. ನೀನು? ಓ ಎಸ್, ಫೈನ್. ಕೂತ್ಕೊಂಡಿರು, ಕಾಫಿ ತರ್ತೇನೆ. ಬೇಡ ಬೇಡ, ಈಗ ತಾನೇ ಮನೇಲಿ ಮುಗಿಸ್ಕೊಂಡು ಬಂದೆ. ಸೊ ಮಧು, ಬಂದು ಕೆಲಸ ಎಲ್ಲ ಆಯಿತಾ? ಎಲ್ಲ ಆಯಿತು. ಸೊ ಯಾವಾಗ ಪೋಸ್ಟಿಂಗ್? ಟ್ರೈನಿಂಗ್ ಕೊನೆ ಹಂತದಲ್ಲಿದ್ದೀನಿ. ಡಿಸೆಂಬರ್ ಅಥವಾ ಜಾನ್ವರಿ ಒಳಗಾಗಿ ಪೋಸ್ಟಿಂಗ್ ಆಗಿಬಿಡುತ್ತೆ. ವಾವ್, ಕಂಗ್ರ್ಯಾಟ್ಸ್. ಮತ್ತು ನಿನ್ನ ಎಕ್ಸಾಮ್ಸ್? IAS ಫೈನಲ್ಸ್ ಬರೆದಿದ್ದೀನಿ, ರಿಸಲ್ಟ್ ಕಾಯ್ತಾ ಇದ್ದೀನಿ. ಅವಳಿಗೇನು, ಆರಾಮಾಗಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ತಾಳೆ. ಹೋಪ್ ಸೊ, ಆದರೆ ಅಷ್ಟು ಸುಲಭ ಅಲ್ಲ. ಸುಮ್ಮನೆ ಹೇಳ್ತಾಳಮ್ಮ. ರಿಸಲ್ಟ್ ಬಂದಾಗ ನೋಡು, ಇವಳೇ ಟಾಪ್ ಮಾಡಿರ್ತಾಳೆ. ನಿಮ್ಮಮ್ಮ ಅದೇನೋ ಟ್ರಿಪ್ ಅಂತ ಹೇಳ್ತಾ ಇದ್ರು. ನಾನು ಪಪ್ಪ ಮಮ್ಮ ಎಲ್ಲರೂ ಫಾರಿನ್ ಟೂರ್ ಹೊರಡ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗ್ತಿದ್ದೀರಿ? ಪ್ಯಾರಿಸ್, ಲಂಡನ್, ಆಮ್ಸ್ಟರ್ಡ್ಯಾಮ್, ಮೋಸ್ಟ್ಲಿ ಎಲ್ಲ ಯುರೋಪ್ ಕಡೆನೆ. ಅದು ರಿಸಲ್ಟ್ ಬಂದಮೇಲೆ ಕೆಲಸ ಸಿಕ್ಕಿದ್ರೆ ಎಲ್ಲೂ ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ ಅಮ್ಮ ಹಠ ಮಾಡಿದ್ರು, ಅಪ್ಪ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು. ಚೆನ್ನಾಗಿರುತ್ತೆ. ಹ್ಯಾವ್ ಎ ಗ್ರೇಟ್ ಟೈಮ್. ಟುವರ್ಡ್ಸ್ ದ ಎಂಡ್ ಆಫ್ ದ ಟ್ರಿಪ್ ನಾವು ನಿನ್ನನ್ನು ಮೀಟ್ ಮಾಡ್ಬೋದು. ನನ್ನನ್ನು? ಅಮ್ಮ ವೈಷ್ಣವ ದೇವಿ ಮತ್ತು ಪಶುಪತಿನಾಥ ಟೆಂಪಲಿಗೆ ಬರಬೇಕು ಅಂತ ಇದ್ರು. ಅದಕ್ಕೆ ಟ್ರಿಪ್ ಮುಗಿಸ್ಕೊಂಡು ಸೀದಾ ನಾವು ಡೆಲ್ಲಿಲಿ ಲ್ಯಾಂಡ್ ಆಗ್ತಾ ಇದ್ದೀವಿ. ಫಸ್ಟ್ ನಾವು ವೈಷ್ಣವ ದೇವಿ ದರ್ಶನಕ್ಕೆ ಬರಬೇಕು ಅಂತ ಇದ್ದೀವಿ. ಯಾವಾಗ? ಅಪ್ರಾಕ್ಸಿಮೇಟ್ಲಿ ಡಿಸೆಂಬರ್ ಆಗ್ಬೋದು. ನಾನು ಅವಾಗ ಅಲ್ಲೇ ಇರ್ತೀನಿ. ನನ್ನ ಫೈನಲ್ ಟ್ರೈನಿಂಗ್ ಅಲ್ಲೇ. ನಾನು ನಿಮಗೆ ಗೆಸ್ಟ್ ಹೌಸ್ ಅರೇಂಜ್ ಮಾಡ್ತೀನಿ. ನನ್ನನ್ನು ಕಾಂಟ್ಯಾಕ್ಟ್ ಮಾಡು. ಶ್ಯೂರ್, ನಾನು ಪಪ್ಪಂಗೆ ಹೇಳ್ತೀನಿ. ನಾನು ಒಳಗಡೆ ರಿಸೀವ್ ಮಾಡ್ತೀನಿ, ನೀವಿಬ್ಬರು ಮಾತಾಡ್ತಾ ಇರಿ. ಸೊ ಯಾವಾಗ ಮದುವೆ? ಕಲ್ಯಾಣಿ ಮೀಟ್ ಮಾಡಿದ್ಯಾ? ಮೀಟ್ ಮಾಡಿದೆ. ಜಾನ್ವರಿ 2nd ವೀಕ್ ಮದುವೆ ಅಂತ ಅಂದ್ಕೊಂಡಿದ್ದೀವಿ. ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು. ವೈಜಯಂತಿ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಏನು? ಐಮ್ ಸಾರಿ. ಸಾರಿ ಸೀಸನ್ ಎಲ್ಲ ಆವಾಗಲೇ ಆಗೋಯ್ತಲ್ಲ, ಈಗ ಯಾಕೆ ಹೊಸದಾಗಿ ಸಾರಿ? ಅಮ್ಮ ನಿನ್ನ ಬಗ್ಗೆ ನನ್ನ ಜೊತೆ ಮಾತಾಡಿದ ಮೇಲಿಂದ ತುಂಬ ಡಿಸ್ಟರ್ಬ್ ಆಗಿದೆ.
ತುಂಬ ಚೀಪ್ ಆಗ್ಬಿಟ್ನೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆ, ಏನಾಯಿತು? ನಾನು ನನ್ನ ಕಲ್ಯಾಣಿ ಮದುವೆ ವಿಚಾರನ ಅಮ್ಮನ ಹತ್ರ ಮಾತಾಡೋದಕ್ಕೆ ನಿನ್ನ ಹೆಲ್ಪ್ ಕೇಳಿದೆ. ನೀನು ನನ್ನ ಫ್ರೆಂಡು ಅನ್ನೋದಷ್ಟೇ ನನ್ನ ತಲೆಯಲ್ಲಿದ್ದಿದ್ದು. ಬಟ್ ನಾನು ಮಾಡಿದ್ದು ಎಷ್ಟು ಕ್ರಿಯಲ್ ಅಂತ ಆಮೇಲೆ ರಿಯಲೈಸ್ ಆಯಿತು. ನನ್ನ ಕಲ್ಯಾಣಿ ಮದುವೆ ವಿಚಾರ ನಿನಗೆ ಅನ್ಕಂಫರ್ಟಬಲ್ ಆಗ್ಬೋದು ಅಥವಾ ಯಾವುದಾದ್ರೂ ರೀತಿಯಲ್ಲಿ ಹರ್ಟ್ ಆಗ್ಬೋದು ಅನ್ನೋದು ನನ್ನ ಗಮನಕ್ಕೆ ಬರಲಿಲ್ಲ. ನೀನು ನಿನ್ನ ಮೆಚುರಿಟಿ ಬಿಡದೆ ನಾನು ಕೇಳ್ಕೊಂಡಿದ್ದಕ್ಕೆ ಒಪ್ಕೊಂಡೆ. ಆದರೆ ನಾನು ನಿನ್ನನ್ನು ಹೆಲ್ಪ್ ಕೇಳಲೇಬಾರ್ದಿತ್ತು. ವೆರಿ ಸಾರಿ. ಪರವಾಗಿಲ್ಲ, ನನಗೇನು ಬೇಜಾರಾಗಿಲ್ಲ. ಐ ಆಮ್ ಅ ಪ್ರಾಕ್ಟಿಕಲ್ ವುಮೆನ್ ಮಧು. ಭಾವನೆಗಳನ್ನ ಮತ್ತು ರಿಯಾಲಿಟಿನ ಬೇರೆ ಬೇರೆಯಾಗಿಟ್ಟು ಯೋಚನೆ ಮಾಡೋದು ನನಗೆ ಗೊತ್ತು. ಬಿಲೀವ್ ಮೀ, ಐ ಕ್ಯಾನ್ ಹ್ಯಾಂಡಲ್ ದಿಸ್. ನನಗೇನು ಅದ್ರ ಬಗ್ಗೆ ಬೇಜಾರಿಲ್ಲ. ಆ್ಯಂಡ್ ಮೋರ್ ಓವರ್, ನೀನು ನನ್ನ ಅಂಥ ಕ್ಲೋಸ್ ಫ್ರೆಂಡ್ ಆಗಿ ಕನ್ಸಿಡರ್ ಮಾಡಿದ್ರೆ ಹೆಮ್ಮೆನೂ ಇದೆ, ಸಂತೋಷನೂ ಇದೆ. ಅದಕ್ಕೇನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಅತ್ತೆ, ಬನ್ನಿ ಒಳಗೆ ಬನ್ನಿ. ಅತ್ತೆ ಕೂತ್ಕೊಳ್ಳಿ. ಅತ್ತೆ, ಕಲ್ಯಾಣಿ, ನನ್ನನ್ನು ಅತ್ತೆ ಅಂತ ಕರಿಬೇಡ, ಸರಿ ಹೋಗಲ್ಲ ನನಗೆ. ಮಂಗಳತ್ತೆ ಅಂತಾನೆ ಕರಿ. ಎಲ್ಲಿ ಬೇರೆ ಯಾರೂ ಕಾಣ್ತಿಲ್ಲ? ಇಲ್ಲ, ಕೆಲ್ಸಕ್ಕೆ ಹೋದವ್ರು ಇನ್ನೂ ಯಾರೂ ಬಂದಿಲ್ಲ. ಶಾಂಭವಿ ಅಕ್ಕ ಬರೋ ಟೈಮು ಇನ್ನೂ ಆಗಿಲ್ಲ. ನಾನು ನಿನ್ನನ್ನೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ದೇವಸ್ಥಾನದಲ್ಲಿ ಮಾಲತಿ ಸಿಕ್ಕಿದ್ಲು, ನಿನ್ನ ಮನೇಲಿದೆಯಾ ಅಂತ ಹೇಳಿದ್ಲು, ಅದಕ್ಕೆ ಬಂದೆ. ಒಳ್ಳೇದಾಯ್ತು. ಕಾಫಿ ತರ್ತೀನಿ. ಬೇಡ. ಯಾವ ವಿಚಾರ ಮಾತಾಡಬೇಕಿತ್ತು? ಮಧು ಟ್ರೈನಿಂಗ್ ಹೊರಡೋ ಮುಂಚೆ ನಿಮ್ಮ ಮದುವೆ ವಿಚಾರ ಪ್ರಸ್ತಾಪ ಮಾಡ್ದ. ಜನವರಿಲೇ ಮದುವೆ ಅಂತೆ. ನೀವು ದೊಡ್ಡವರೆಲ್ಲ ಸೇರಿ ನಿರ್ಧಾರ ಮಾಡಬೇಕು. ನೀವು ಹೇಗೆ ಹೇಳ್ತೀರೋ ಹಾಗೆ. ಶಾಂಭವಿ, ಚಂದ್ರಕಾಂತ, ಮಧು ಸೇರಿಕೊಂಡು ಏನು ನಿರ್ಧಾರ ಮಾಡ್ತಾರೋ ಅದೇ ಫೈನಲ್. ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಮದುವೆನೂ ಅಷ್ಟೇ, ಹೀಗೆ ಆಗಬೇಕು ಅಂತ ನಾನು ಯಾವ ಕಂಡೀಷನ್ಸೂ ಇಲ್ಲ. ಆದರೆ ಮದುವೆಗೆ ಸಂಬಂಧಪಟ್ಟ ಹಾಗೆ ನಿನ್ನ ಹತ್ರ ನಾನೊಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು. ಏನು? ಮಧು ನಿನ್ನನ್ನು ಮದುವೆ ಆಗೋದು ನನಗಿಷ್ಟ ಇರಲಿಲ್ಲ ಅಂತ ಅನ್ನೋದು ನಿನಗೂ ಗೊತ್ತು ತಾನೆ. ಅದಕ್ಕೆ ಕೆಲವು ಕಾರಣಗಳಿದ್ವು. ನಿನ್ನ ಮೇಲೆ ನನಗೆ ಯಾವುದೇ ಪರ್ಸ್ನಲ್ ದ್ವೇಷ ಇಲ್ಲ. ನೀನು ತುಂಬ ಒಳ್ಳೆ ಹುಡುಗಿ ಅಂತ ಎಲ್ಲರೂ ಹೇಳ್ತಾರೆ, ಅದು ನನಗೂ ಗೊತ್ತು. ಥ್ಯಾಂಕ್ಸ್. ಆದರೆ ಬರೀ ಒಳ್ಳೆತನ ಕಟ್ಕೊಂಡು ಬದುಕೋಕ್ಕಾಗಲ್ಲ ಅಲ್ವಾ? ಬೇರೆ ಹಲವಾರು ವಿಷಯಗಳ ಬಗ್ಗೆ ಯೋಚಿಸ್ಬೇಕಾಗತ್ತೆ. ಹಾಗೆ ಯೋಚನೆ ಮಾಡ್ತಾ ಹೋದರೆ ನಿನ್ನ ಮಧು ಮುಂದಿನ ಜೀವನದ ಬಗ್ಗೆ ನನಗೆ ಆತಂಕ ಆಗುತ್ತೆ.
ಆತಂಕನಾ? ಏನು ಹೇಳ್ತಿದ್ದೀರಿ ನೀವು? ತುಂಬ ಸಿಂಪಲ್ ವಿಚಾರ. ಇಮೋಷ್ನಲ್ಲಾಗಿ ಯೋಚನೆ ಮಾಡಿದ್ರೆ ಅರ್ಥ ಆಗಲ್ಲ, ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ಮಧು ಹೈಲಿ ಎಜುಕೇಟೆಡ್. ತಪ್ಪು ತಿಳಿಬೇಡ, ನೀನು ಬರೀ PUC. ಇಬ್ಬರಲ್ಲೂ ಹೊಂದಾಣಿಕೆ ಹೇಗಾಗ್ಬೇಕು ನೀನೇ ಹೇಳು. ಆಗೊಮ್ಮೆ ಈಗೊಮ್ಮೆ ಸಿಕ್ಕಾಗ ನಕ್ಕೊಂಡು ಮಾತಾಡೋದಕ್ಕೂ ಒಟ್ಟಿಗೆ ಜೀವನ ಕಳೆಯೋದಕ್ಕೂ ವ್ಯತ್ಯಾಸ ಇದೆಯಲ್ವಾ? ನೀವು ಬೆಳೆದ ವಾತಾವರಣ, ಫ್ರೆಂಡ್ ಸರ್ಕಲ್ ಎಲ್ಲ ಬೇರೆ. ಮುಂದೆ ಲಾಂಗ್ ರನ್ನಲ್ಲಿ ಇದು ದೊಡ್ಡ ಪ್ರಾಬ್ಲಮ್ ಆಗಲ್ವಾ? ಮಧು ಹೇಗೆ ಅಂತ ನಿನಗೆ ಗೊತ್ತು. ತುಂಬ ಸ್ನೇಹಜೀವಿ ಅವನು. ಹೀಗಾಗಿ ಮನೆಗೆ ಆಗಾಗ ಅವನ ಪರಿಚಯಸ್ಥರು, ಫ್ರೆಂಡ್ಸು ಬರ್ತಾನೆ ಇರ್ತಾರೆ. ಅವರು ಎಲ್ಲರೂ ಹೈಲಿ ಕ್ವಾಲಿಫೈಡ್, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಅವರೆಲ್ಲ ತುಂಬ ಎಂಟರ್ಪ್ರೈಸಿಂಗ್ ಆಗಿರ್ತಾರೆ. ಮಧು ಹೆಂಡತಿಯಾಗಿ ನೀನು ಅವ್ರಗಳ ಜೊತೆ ಬೆರಿಬೇಕಾಗತ್ತೆ. ಅವ್ರ ಇಂಟೆಲೆಕ್ಚುಯಲ್ ಡಿಸ್ಕಷನ್ಗಳಲ್ಲಿ ಭಾಗಿಯಾಗಬೇಕಾಗತ್ತೆ. ನಿನ್ನ ಈ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಅದೆಲ್ಲ ಸಾಧ್ಯನಾ? ಯೋಚನೆ ಮಾಡಿ ನೋಡು. ಟ್ರೈನಿಂಗ್ ಮುಗಿಸ್ಕೊಂಡು ಬಂದಮೇಲೆ ಮಧು ಒಬ್ಬ ರೆಸ್ಪೆಕ್ಟೆಡ್ IPS ಆಫೀಸರ್ ಆಗ್ತಾನೆ. ಸುಮಾರು ಫಂಕ್ಷನ್ಗಳಿಗೆ, ಪಾರ್ಟಿಗಳಿಗೆ ಹೋಗಬೇಕಾಗತ್ತೆ. ಹೈಫೈ ಸೊಸೈಟಿಲಿ ಮೂವ್ ಆಗಬೇಕು. ಪಾರ್ಟಿ ಎಟಿಕೇಟ್ಸ್ ಅಂದರೆ ಪಾರ್ಟಿಯಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ. ಸರಿಯಾಗಿ ಇಂಗ್ಲೀಷ್ ಮಾತಾಡೋಕ್ಕೂ ಬರಲ್ಲ. ಟೇಬಲ್ ಮ್ಯಾನರ್ಸು ಗೊತ್ತಿಲ್ಲ. ನಿನ್ನ ತಪ್ಪಲ್ಲ, ಪಾಪ ನೀನು ಅಂಥ ಜನರ ಜೊತೆ ಬೆರ್ತಿಲ್ಲ, ಅಂಥ ಡಿನ್ನರ್ ಪಾರ್ಟಿಗಳಿಗೂ ಹೋಗಿಲ್ಲ. ಹಾಗಿರುವಾಗ ಅಂಥ ಜಾಗದಲ್ಲೆಲ್ಲ ಅಂಥ ಪಾರ್ಟಿಗೆ ಹೋದಾಗ ಎಲ್ಲರ ಮುಂದೆ ನಿನಗೆ ಅವಮಾನ ಆಗಲ್ಲ. ನನಗಿದೆಲ್ಲ ಯಾವುದು ಬೇಡ ಅಂತ ನಿನ್ನ ಮನೇಲಿ ಕೂತಿದ್ರು ಜನ ನಿನ್ನನ್ನು ಸುಮ್ಮನೆ ಬಿಡಲ್ಲ. IPS ಆಫೀಸರ್ ಹೆಂಡ್ತಿ ಅಂತ ನಿನ್ನನ್ನು ಎಲ್ಲ ಫಂಕ್ಷನ್ಗಳಿಗೂ ಹೇಳ್ಕೊಂಡು ಹೋಗ್ತಾರೆ. ಬಲವಂತವಾಗಿ ಚೀಫ್ ಗೆಸ್ಟ್ ಮಾಡ್ತಾರೆ. ಆಗೇನು ಮಾಡ್ತೀಯ? ಮಧುಗೂ ತನ್ನ ಹೆಂಡತಿ ಆದವಳಿಂದ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ವ, ಅವನಿಗೂ ಬೇಜಾರಾಗಬಾರ್ದು ಅಲ್ವಾ? ಮಧುಗೆ ನಾನು ಹೇಗೆ ಅಂತ ಗೊತ್ತು. ನನಗೂ ಮುಂಚೆ ಮುಜುಗರ ಇತ್ತು. ಅವ್ರ ಹತ್ರ ನಾನು ಈ ವಿಚಾರ ಮಾತಾಡಿದೆ. ಮದುವೆ ಆದಮೇಲೆ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿದ್ರು. ಆದರೆ ಹೇಳಿದಷ್ಟು ಸುಲಭ ಅಲ್ಲ ಇದು. ಈಗ ನಿಮಗೆ ಇದೆಲ್ಲ ಚಿಕ್ಕ ವಿಷಯವಾಗಿ ಕಾಣ್ಬೋದು. ಆದರೆ ಮುಂದೆ ಇಂಥ ವಿಚಾರಗಳೇ ದೊಡ್ಡದಾಗಿ ಬೆಳೆದು ಸಂಬಂಧಗಳಲ್ಲಿ ಕಹಿ ಹಿಂಡೋದು. ಇದು ನನ್ನ ವಾಸ್ತವ. ಇದು ಬದಲಾಗಲ್ಲ. ಏನು ಮಾಡಬೇಕು ಅಂತ ನೀವೇ ಹೇಳಿ, ನನಗೆ ತೋಚ್ತಿಲ್ಲ. ನೋಡು, ಎಂಗೇಜ್ಮೆಂಟ್ ಆಗಾಯಿತು, ಇನ್ನು ಮದುವೆನ ಮುರಿಯೋಕ್ಕಾಗಲ್ಲ. ಏನು ಮಾಡೋದು? ಇರೋ ಪರಿಸ್ಥಿತಿನೇ ಸರಿ ಮಾಡ್ಕೊಳ್ಳೋದು. ನೋಡು, ನೀನು ನನ್ನ ಮನೆ ಸೊಸೆಯಾಗಿ ಬರೋಳು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಯಾವುದಾದ್ರೂ ಸ್ಪೋಕನ್ ಇಂಗ್ಲೀಷ್ ಕೋರ್ಸಿಗೆ ಸೇರ್ಕೊ. ಆಮೇಲೆ ಈ ಡಿನ್ನರ್ ಪಾರ್ಟಿ ಎಟಿಕೇಟ್ಸ್ ಹೇಳ್ಕೊಡೋದಕ್ಕೆ ಅಂತ ಟ್ರೈನಿಂಗ್ ಸೆಂಟರ್ಗಳಿರ್ತವೆ, ಗ್ರೂಮಿಂಗ್ ಸೆಂಟರ್ ಅಂತ. ಅಲ್ಲಿ ಹೋಗಿ ಜಾಯ್ನ್ ಆಗಿ ರೆಗ್ಯುಲರ್ ಆಗಿ ನ್ಯೂಸ್ ಪೇಪರ್ಸ್ ನೋಡು, ಕರೆಂಟ್ ಅಫೇರ್ಸ್ ಬಗ್ಗೆ ಅಪ್ಡೇಟ್ ಆಗಿರು. ಮಧು ಫ್ರೆಂಡ್ಸ್ ಜೊತೆ ಮಾತಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಟಿವಿನೂ ಅಷ್ಟೇ. ಈ ಅತ್ತೆ ಸೊಸೆ ಜಗಳದ ಸೀರಿಯಲ್ಗಳನ್ನು ನೋಡೋದನ್ನು ಬಿಟ್ಟು ಟ್ರಾವೆಲ್ ಆ್ಯಂಡ್ ಲಿವಿಂಗ್, ಹಿಸ್ಟ್ರಿ, ಗುಡ್ ಟೈಮ್ಸ್, ಸೊಸೈಟಿ ಇಂಥ ಚಾನಲ್ಗಳನ್ನು ನೋಡೋ ಅಭ್ಯಾಸ ಮಾಡ್ಕೊ.
ನಿನ್ನ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆನೂ ಅಷ್ಟೇ. ಲೇಟೆಸ್ಟ್ ಡಿಸೈನ್ಗಳ ಬಗ್ಗೆ ಮ್ಯಾಗ್ಝಿನ್ಸ್ ಓದಿ ತಿಳ್ಕೊ. ಬೇಕು ಅಂದರೆ ವೈಜಯಂತಿ ಗೈಡೆನ್ಸ್ ತಗೋ. ಅವಳು ಇಂಥದ್ರಲ್ಲೆಲ್ಲ ತುಂಬ ಪರ್ಫೆಕ್ಟ್. ಓಕೆನಾ? ಈ ಕೋರ್ಸ್ಗಳನ್ನೆಲ್ಲ ಸೀರಿಯಸ್ ಆಗಿ ಶುರು ಮಾಡು. ಇವುಗಳ ಫೀಸ್ ತುಂಬ ದುಬಾರಿ. ಪಾಪ ನಿಮಗೆ ಕಷ್ಟ, ನಾನೇ ನೋಡ್ಕೊಳ್ತೀನಿ. ನಾನಿನ್ನು ಬರ್ತೀನಿ, ತುಂಬ ಕೆಲಸಗಳಿವೆ ಇವತ್ತು. ಕಲ್ಯಾಣಿ, ಸ್ವಲ್ಪ ಬಾಯಿಲೆ. ಏನು ಮಂಗಳತ್ತೆ? ಒಂದು ರಿಕ್ವೆಸ್ಟು ಮರ್ತುಬಿಟ್ಟಿದ್ದೆ. ಇನ್ನೇನು ಮದುವೆ ಹತ್ರನೇ ಇದೆ. ನೀನು ಮುಂದಿನ ತಿಂಗಳಿಂದ ಆ ಫ್ಯಾನ್ಸಿ ಸ್ಟೋರ್ ಕೆಲಸ ಬಿಟ್ಬಿಡು. ನಮ್ಮನೆ ಸೊಸೆ ಹೀಗೆ ಯಾವುದೋ ಚಿಕ್ಕ ಅಂಗಡೀಲಿ ಚಿಕ್ಕ ಮ್ಯಾನೇಜರ್ ಕೆಲಸ ಮಾಡೋದು ನನಗಿಷ್ಟ ಆಗಲ್ಲ. ಮನೆಗೆ ಸಹಾಯ ಆಗುತ್ತೆ ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬರೋ ಸಂಬಳದಿಂದ ಶಾಂಭವಿ ಅಕ್ಕಂಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಹ್ ಸರಿ. ಎಷ್ಟು ಸಂಬಳ ಬರುತ್ತೆ ನಿನಗಲ್ಲಿ? 3,000. ಇನ್ನು ಮುಂದೆ ತಿಂಗಳು ಆ 3,000 ರೂಪಾಯಿನ ನಾನೇ ಕೊಡ್ತೀನಿ. ನಿನ್ನ ಮನೆಯವ್ರ ಮುಂದೆ ಬಿಸಾಕು ಅದನ್ನು. ಹೊರಡಪ್ಪ. ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ